ನಮಸ್ಕಾರ. ಯೋಗ ವಿತ್ ಮಹಾನಂದ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕನ್ನು ಅಭ್ಯಾಸ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇದನ್ನು ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಿದಾಗ ಶವಾಸನ ಅಂತ ಹೇಳಬಹುದು. ಈ ಶವಾಸನದ ಪ್ರಯೋಜನಗಳೇನು, ಇದರಿಂದ ನಿಮಗೇನಾಗತ್ತೆ ಅನ್ನೋದು ಒಂದೊಂದಾಗಿ ನಾವು ತಿಳ್ಕೊತಾ ಹೋಗೋಣ. ಅವುಗಳ ಅನುಭವ ಕೂಡ ಈ ಪ್ರಕ್ರಿಯೆಯಲ್ಲಿ ಮಾಡ್ಕೊತಾ ಹೋಗೋಣ. ಮೊದಲನೇದಾಗಿ ಮ್ಯಾಟನ್ನು ತೆಗೆದುಕೊಂಡ್ಬಿಡಿ. ಪ್ರಾರಂಭಿಕ ಸ್ಥಿತಿ. ಯೋಗ ಮ್ಯಾಟ್ ಮೇಲೆ ಬೆನ್ನಿನ ಮೇಲೆ ಮಲಗಿಕೊಂಡು ಬಿಡಿ. ನಿಮ್ಮ ಪಾದಗಳನ್ನು 1 ರಿಂದ 1.5 ಅಡಿ ಅಂತರದಲ್ಲಿಡಿ ಮತ್ತು ಪಾದದ ಬೆರಳುಗಳು ಹೊರಮುಖವಾಗಿರಲಿ. ಬೆನ್ನಿನಲ್ಲಿ ನೋವಿದ್ದರೆ ಮೊಳಕಾಲುಗಳ ಕೆಳಗೆ ಒಂದು ದಿಂಬನ್ನು ತೆಗೆದುಕೊಂಡ್ಬಿಡಿ. ಕೈಗಳನ್ನು ದೇಹದಿಂದ ಸ್ವಲ್ಪ ದೂರದಲ್ಲಿ ಇರಿಸಿ, ಆದರೆ ದೇಹವನ್ನು ಸ್ಪರ್ಶಿಸಬೇಡಿ. ಅಂಗೈಗಳು ಮೇಲ್ಮುಖವಾಗಿರಲಿ, ಆಕಾಶಕ್ಕೆ ನೋಡ್ತಾ ಇರಲಿ. ನಿಧಾನಕ್ಕೆ ಕಣ್ಣುಗಳನ್ನು ಮುಚ್ಚಿ ಕುತ್ತಿಗೆಯನ್ನು ನೇರವಾಗಿಟ್ಟುಕೊಂಡು ಆರಾಮದಾಯಕವಾಗಿರುವ ಒಂದು ಸ್ಥಿತಿಯನ್ನು ಪಡೆದುಕೊಂಡ್ಬಿಡಿ. ಅಗತ್ಯವಿದ್ದರೆ ತಲೆಯ ಕೆಳಗೆ ಸಣ್ಣ ದಿಂಬು ಬಳಸಿ. ಉಸಿರಾಟ ಸಹಜವಾಗಿರಲಿ ಮತ್ತು ದೀರ್ಘವಾಗಿರಲಿ. 4 ರಿಂದ 5 ಬಾರಿ ಆಳವಾದ ಮತ್ತು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಬಿಡಿ. ಉಸಿರಾಟವು ಸ್ವಾಭಾವಿಕವಾಗಿರಲಿ. ದೀರ್ಘವಾದ ಉಸಿರು ತಗೊಳ್ಳಿ. ದೀರ್ಘವಾದ ಉಸಿರನ್ನು ಹೊರಗಡೆ ಹಾಕಿ. ದೀರ್ಘವಾದ ಉಸಿರು ತಗೊಳ್ಳಿ, ಮತ್ತೆ ದೀರ್ಘವಾದ ಉಸಿರನ್ನು ಹೊರಗಡೆ ಹಾಕಿ. ಕೊನೆಯದಾಗಿ ದೀರ್ಘವಾದ ಉಸಿರನ್ನು ತಗೊಳ್ಳಿ, ದೀರ್ಘವಾದ ಉಸಿರನ್ನು ಹೊರಗಡೆ ಹಾಕಿ. ದೇಹವನ್ನು ಸಡಿಲವಾಗಿರಿಸಿ. ನಿಮ್ಮ ಗಮನವನ್ನು ಕಾಲ್ಬೆರಳುಗಳಿಂದ ಹಿಡಿದು ತಲೆಯವರೆಗೆ ದೇಹದ ಪ್ರತಿಯೊಂದು ಭಾಗದ ಮೇಲಿರಲಿ. ಕಾಲಿನ ಸ್ನಾಯುಗಳು, ಹೊಟ್ಟೆ, ಎದೆ, ಬೆನ್ನು, ಭುಜಗಳು, ಕೈಗಳು ಮತ್ತು ಮುಖದ ಸ್ನಾಯುಗಳನ್ನು ಮುಖದ ಭಾವನೆಗಳಿಲ್ಲದೆ ಸಡಿಲಗೊಳಿಸಿ. ಮನಸ್ಸಿನಲ್ಲಿ ಯಾವುದೇ ಯೋಚನೆಗಳನ್ನು ತರಬೇಡಿ. ನಾನು ಒಪ್ಕೋತೀನಿ, ಅದು ನಿಮ್ಮ ಕೈಯಲ್ಲಿಲ್ಲ. ಆದರೆ ಬರ್ತಾ ಇದ್ರೆ ಬರಲಿ ಬಿಡಿ. ಸಾಧ್ಯ ಆಗಿದ್ರೆ ಅವುಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಹೋಗಿ. ಆಲೋಚನೆಗಳು ಬಂದರೆ ಅವುಗಳನ್ನು ಗಮನಿಸ್ತಾ ಹೋಗಿ. ಮತ್ತೆ ಉಸಿರಾಟದ ಮೇಲೆ ಗಮನವನ್ನು ಹರಿಸಿ. ದೀರ್ಘವಾದ ಉಸಿರು ತಗೊಳ್ಳಿ, ಮತ್ತೆ ದೀರ್ಘವಾದ ಉಸಿರನ್ನು ಹೊರಗಡೆ ಹಾಕಿ. ದೀರ್ಘವಾದ ಉಸಿರು ತಗೊಳ್ಳಿ, ದೀರ್ಘವಾದ ಉಸಿರನ್ನು ಹೊರಗಡೆ ಹಾಕ್ತಾ ಹೋಗಿ. 5 ರಿಂದ 10 ನಿಮಿಷಗಳ ನಂತರ ನಿಧಾನವಾಗಿ ನಾವು ಕೈಕಾಲುಗಳನ್ನು ಸಡಿಲಗೊಳಿಸ್ತಾ ಅಲುಗಾಡಿಸ್ತಾ ಎದ್ದು ಬಿಡೋಣ. ಇದೇ ಸ್ಥಿತಿಯಲ್ಲಿ ಕೆಲವು ನಿಮಿಷಗಳವರೆಗೆ ವಿಶ್ರಾಂತಿಯನ್ನು ಪಡೆದುಕೊಂಡ್ಬಿಡಿ. ದೀರ್ಘವಾದ ಉಸಿರನ್ನು ತಗೊಳ್ಳಿ. ಉಸಿರನ್ನು ಹೊರಹಾಕ್ತಾ ಒಂದು ಆಕಾರವನ್ನು ಪಠಿಸೋಣ. ಮತ್ತೆ ದೀರ್ಘವಾದ ಉಸಿರು ತಗೊಳ್ಳಿ. ಉಸಿರನ್ನು ಹೊರಹಾಕ್ತಾ ಉಕಾರ ಪಠನೆ. ಮತ್ತೊಮ್ಮೆ ದೀರ್ಘವಾದ ಉಸಿರು ತಗೊಳ್ಳಿ. ಮಕಾರ ಪಠನೆ.
ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಉಸಿರನ್ನ ಹೊರಹಾಕ್ತಾ ಓಂಕಾರವಾದ ಪಠಣೆಯನ್ನ ಮಾಡ್ತಾ ಹೋಗೋಣ. ಆ ಈಗ ನಿಧಾನಕ್ಕೆ ನಿಮ್ಮ ಗಮನವನ್ನು ನಿಮ್ಮ ಕಡೆ ಹರಿಸಿ ನೋಡಿ ನಿಮ್ಮಲ್ಲಿ ಯಾವ ರೀತಿಯ ಬದಲಾವಣೆ ಆಗಿದೆ. ಮಾನಸಿಕ ಒತ್ತಡ, ಆತಂಕ ಮತ್ತು ಕೋಪವನ್ನು ನಿಮ್ಮ ಕೈಯಲ್ಲಿ ಬರುವ ಹಾಗೆ ನಿಮಗೆ ಕಾಣ್ತಾ ಇದೆ. ರಕ್ತದೊತ್ತಡ ನಿಯಂತ್ರಣಗೊಂಡಿದೆ. ಹೃದಯದ ಆರೋಗ್ಯಕ್ಕೆ ಸಹಕಾರಿಯಾಗಿದೆ. ದೈಹಿಕ ಆಯಾಸವನ್ನು ನಿವಾರಿಸಿದೆ. ನಿದ್ರಾಹೀನತೆ ಕಡಿಮೆ ಮಾಡಿದೆ. ಈ ಎಲ್ಲ ಅನುಭವಗಳನ್ನು ಅನುಭವಿಸ್ತಾ ದೇಹದ ಎಡಭಾಗಕ್ಕೆ ತಿರುಗಿ ಸ್ವಲ್ಪ ಸಮಯದ ನಂತರ ಕೈಗಳ ಬೆಂಬಲದೊಂದಿಗೆ ಕುಳಿತುಕೊಳ್ಳಿ. ಅಂಗೈಗಳನ್ನು ಉಜ್ಜಿ ಬಿಸಿಯಾದ ಅಂಗೈಗಳನ್ನು ಕಣ್ಣುಗಳ ಮೇಲೆ ಇಟ್ಟು ನಿಧಾನವಾಗಿ ಕಣ್ಣನ್ನು ಭೂಮಿ ತಾಯಿಗೆ ನೋಡ್ತಾ ಕಣ್ಣನ್ನು ತೆರೆಯಿರಿ. ನಮಸ್ಕಾರ. ಈ ಅಭ್ಯಾಸದ ನಂತರ ನಿಮ್ಮಲ್ಲಿ ಆಗಿರುವಂತಹ ಬದಲಾವಣೆಯನ್ನು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋನಲ್ಲಿ ಈ ರೀತಿಯ ಅದ್ಭುತ ರಿಲ್ಯಾಕ್ಸೇಷನ್ ಟೆಕ್ನಿಕ್, ಮೆಡಿಟೇಷನ್, ಇನ್ನಿತರ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಡಿಯೋಗಳೊಂದಿಗೆ ಮತ್ತೆ ಬರೋಣ. ಅಲ್ಲಿಯವರೆಗೆ ನಮಸ್ಕಾರ.